ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಟ್ರೆಡಿಷ್ನಲ್ ಸ್ವೀಟನ್ನು ಮಾಡಿ ತೋರಿಸಿದ್ದೇನೆ. ಸೊ ಅದು ನಿಮಗೆ ಈಗ ನೋಡುವಾಗಲೇ ಗೊತ್ತಾಗಬಹುದು. ತುಂಬಾ ಸಿಂಪಲಾಗಿ ಅಕ್ಕಿ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ. ಸೊ ಅಕ್ಕಿ ಉಂಡೆ ಅಂತ ಹೇಳುವಾಗ ಎಲ್ಲರೂ ಅಯ್ಯೋ ಅದರಲ್ಲಿ ತುಂಬ ಕೆಲಸ ಇದೆಯಪ್ಪ, ಯಾರಪ್ಪ ಇದು ಮಾಡೋದು, ಹಾಗೆಯೇ ಇದು ಕರೆಕ್ಟಾಗಿ ಬರದಿದ್ರೂ ಕೂಡ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತಾರೆ. ಸೊ ನಾನಿವತ್ತು ಇದನ್ನು ತುಂಬಾ ಸಿಂಪಲಾಗಿ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಹಾಗಾದರೆ ಇನ್ನು ತಡ ಮಾಡೋದೇ ಬೇಡ, ಅಕ್ಕಿ ಉಂಡೆಯನ್ನು ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ನಾನು ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಈ ಆರ್ಗ್ಯಾನಿಕ್ ಬೆಲ್ಲ ಬಂದುಬಿಟ್ಟು ನಮಗೆ ಅಂಗನವಾಡಿಯಲ್ಲಿ ಸಿಕ್ಕಿರುವಂತಹ ಬೆಲ್ಲ. ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇದೆ ನೋಡಿ ಆ ಬೆಲ್ಲವನ್ನು ಯೂಸ್ ಮಾಡಬಹುದು. ಆರ್ಗ್ಯಾನಿಕ್ ಬೆಲ್ಲವನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಅಂದರೆ ಇಲ್ಲಿ ಬೆಲ್ಲ ಕರಗಬೇಕು. ಸೊ ಹಾಗಾಗಿ ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲವನ್ನು ಕರಗಿಸ್ತಾ ಇದ್ದೇನೆ. ಸೊ ಹಾಗಾಗಿ ಸೌಟ್ ಹಾಕಿಕೊಂಡು ಇದನ್ನು ಕರಗಿಸಬೇಕು. ಸೊ ನೋಡಿ, ಒಮ್ಮೆ ಈ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ನಾವಿದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು. ಸೊ ಈಗ ಆಲ್ಮೋಸ್ಟ್ ಬೆಲ್ಲ ಕರಗ್ತಾ ಬರ್ತಾ ಉಂಟು. ಸೊ ಒಮ್ಮೆ ಚೆಕ್ ಮಾಡಿ ಕರಗಿದೆ ಅಂತ ಕನ್ಫರ್ಮ್ ಆದ ನಂತರ ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ ಅಕ್ಕಿ ಉಂಡೆ. ಸೊ ನೀವು ಬೇಕಾದ್ರೆ ಇದನ್ನು ಇನ್ನೂ ಜಾಸ್ತಿ ದಿನ ಇಡಬೇಕು ಅಂತ ಇದ್ದರೆ ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ಬಹುದು. ಆದರೆ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ಅಥವಾ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ ಅಕ್ಕಿ ಉಂಡೆ. ಸೊ ಈಗ ತೆಂಗಿನ ತುರಿಗಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇನ್ನು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಬಹುದು. ತೆಂಗಿನ ತುರಿ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡುವುದರಿಂದ ಇದೊಂದೊಂದು 3-4 ಡೇಸ್ ಹಾಗೆಯೇ ಇಟ್ಟು ಕೂಡ ತಿನ್ನಬಹುದು. ನೋಡಿ, ಈಗ ಅದೊಂದು ಮಿಕ್ಸ್ ಚೆನ್ನಾಗಿ ಆಗಿದೆ. ಸೊ ಅದನ್ನು ಪಕ್ಕದಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಅಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಅಕ್ಕಿ ಪೌಡರ್. ಸೊ ಅಕ್ಕಿ ತಗೊಂಡು ಕೂಡ ಮಾಡ್ತಾರೆ, ಅದು ಸ್ವಲ್ಪ ಲಾಂಗ್ ಹಿಡಿತದೆ ಪ್ರೊಸೀಜರ್, ಅಕ್ಕಿಯನ್ನು ಹುರಿದು ಬಿಟ್ಟು ಪೌಡರ್ ಮಾಡಿಬಿಟ್ಟು ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಅಕ್ಕಿ ಪೌಡರ್ ಯೂಸ್ ಮಾಡಿದ್ದೇನೆ. ನೀವು ಬೇಕಾದ್ರೆ ಅಕ್ಕಿಯನ್ನು ಹಾಕಿ ಕೂಡ ಮಾಡಬಹುದು. ಸೊ ಇದು ನಾನು ಅಕ್ಕಿ ಪೌಡರಿಂದ ಮಾಡ್ತಾಯಿದ್ದೇನೆ. ಇದನ್ನೊಂದು ಲೋ ಫ್ಲೇಮಲ್ಲಿ 3-4 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಬೇಕು. ಆದರೆ ಬಣ್ಣ ಬದಲಾಗಬಾರ್ದು, ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಈ ರೀತಿ ತುಂಬ ಪೇಷನ್ಸಿಂದ ಹುರ್ಕೊಳ್ಳೋದ್ರಿಂದ ಅಕ್ಕಿ ಉಂಡೆ ಚೆನ್ನಾಗಿ ಬರ್ತದೆ. ಸೊ ಮೇಯ್ನ್ ಇರೋದೇ ಇದನ್ನು ಅಕ್ಕಿ ಹುರ್ಕೊಳ್ಳೋದು. ಸೊ ಒಮ್ಮೆ ಚೆನ್ನಾಗಿದು ಹುರಿದಾಗಿದೆ ಅಂತ ಆದ ನಂತರ ನಾನು ನೋಡಿ ಅಲ್ಲೇ ಸ್ವಲ್ಪ ಅಕ್ಕಿ ಪೌಡರನ್ನು ಸರಿಸ್ಬಿಟ್ಟು 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಸೊ ತುಪ್ಪ ಹಾಕ್ಕೊಂಡಿದ್ದ ನಂತರ ತುಪ್ಪ ಕರಗಿದ ನಂತರ ಅದಕ್ಕೆ ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಬಾದಾಮಿ ಮತ್ತು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಸಿಗ್ತದೆ ನೋಡಿ, ಬಾದಾಮಿ, ಪಿಸ್ತಾ, ಕ್ಯಾಶು, ಒಣ ದ್ರಾಕ್ಷಿ ಯಾವುದು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಬಾದಾಮಿ ಯೂಸ್ ಮಾಡಿದ್ದೇನೆ. ಸೊ ಒಮ್ಮೆ ತುಪ್ಪದಲ್ಲಿ ಹುರಿದ ನಂತರ ಅದೇ ತುಪ್ಪದಲ್ಲಿ ಅಕ್ಕಿ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕಂದ್ರೆ ಈ ಅಕ್ಕಿ ಪೌಡರ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದನ್ನು ನಿಮಗೆ ತೋರಿಸ್ತೇನೆ. ಸೊ ಅದು ಯಾವ ರೀತಿ ನೀವು ಚೆಕ್ ಮಾಡೋದು ಅಂತ ಕೂಡ. ಸೊ ತುಪ್ಪ ಅಲ್ಲಲ್ಲೇ ಗಂಟು ರೀತಿ ಆಗಿದ್ದರೆ ಅದನ್ನು ಚೆನ್ನಾಗಿ ಸೌಟಿಂದ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಸೊ ಇದು ತುಂಬ ಸುಲಭ ಮಾಡಲಿಕ್ಕೆ, ಬಟ್ ಕೆಲವರು ತುಂಬ ಲಾಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ, ಬಟ್ ತುಂಬ ಬೇಗ ಆಗ್ತದೆ. ಸೊ ನೋಡಿ, ಈಗ ನೋಡಿ ನೈಸಾಗಿ ಕಾಣ್ತಾ ಉಂಟು ಅಕ್ಕಿ ಪೌಡರಲ್ಲೆಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಆಗಲೇ ಯಾವ ರೀತಿ ಇತ್ತು, ಈಗ ನೋಡಿ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಈ ತುಪ್ಪ ಹಾಕಿರ್ತೇವಲ್ಲ ಹಾಗಾಗಿ. ಹಾಗೆಯೇ ಕೈಯಿಂದ ಮುಟ್ಟುವಾಗ ಸೊ ಇದೊಂಥರ ತೇವಾಂಶವಿರುವ ಹಾಗೆ ನಿಮಗೆ ಗೊತ್ತಾಗ್ತದೆ, ನೋಡುವಾಗಲೇ ಗೊತ್ತಾಗ್ತದೆ. ಸಾಫ್ಟಾಗಿ ಬರ್ತದೆ, ಒಂದು ಮೃದುವಾಗಿ ಹೇಳ್ತೇವಲ್ಲ, ಸೊ ಈ ರೀತಿ ಬರ್ತದೆ. ಇಷ್ಟಾದರೆ ಸಾಕಾಗ್ತದೆ. ನಂತರ ನೀವು ಆಲ್ರೆಡಿ ಬೆಲ್ಲದ ಪಾಕ ಅಲ್ಲ, ಬೆಲ್ಲದ ಒಂದು ಮಿಕ್ಸ್ಚರ್ ಮಾಡಿರ್ತೀರಲ್ಲ, ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿರೋದನ್ನು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ನಾನು ಆಗಲೇ ಹೇಳಿದ್ದೇನೆ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು ಅಂತ. ಸೊ ಹಾಗಾಗಿ ಇದು ಸ್ವಲ್ಪ ಡಾರ್ಕ್ ಕಲರಲ್ಲೇ ಬರ್ತದೆ. ಕೆಲವರು ಇದನ್ನು ಅನ್ನಕ್ಕೆಲ್ಲ ಕುಚ್ಚಲಕ್ಕಿ ಯೂಸ್ ಮಾಡ್ತಾರಲ್ಲ, ಸೊ ಆ ಅನ್ನದಿಂದ ಅಂದರೆ ಆ ಅಕ್ಕಿಯಿಂದ ಕೂಡ ಮಾಡ್ತಾರೆ ಹುರಿದು ಬಿಟ್ಟು ಅದನ್ನು. ಸೊ ಆಗ ಕೂಡ ಇದು ಡಾರ್ಕ್ ಕಲರ್ ಆಗಿ ಬರ್ತದೆ ಈ ಉಂಡೆ.
ಸೊ ಅದನ್ನು ಕೂಡ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ, ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದರೆ, ನೀವು ಲೈಕ್ ಮಾಡಿದರೆ ಮಾತ್ರ ನನಗೆ ಕೂಡ ಗೊತ್ತಾಗೋದು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದಾ ಇಲ್ವಾ ಅಂತ. ಅಥವಾ ನಾನು ಯಾವುದಾದ್ರು ಬೇರೆ ರೆಸಿಪೀಸ್ ಮಾಡಬೇಕು ಅಂತ ನಿಮಗೆ ಇದ್ದರೆ ನೀವು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಹೇಳಬಹುದು, ನಾನು ಯಾವ ರೆಸಿಪಿ ನೆಕ್ಸ್ಟ್ ಮಾಡಬಹುದು ಅಂತ. ಸೊ ಈಗ ನೋಡಿ, ನಾನೊಂದು 2 ಸ್ಪೂನ್ ಅಥವಾ ಒಂದು 1/4 ಕಪ್ ಆಗುವಷ್ಟು ಹಾಲಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಸೊ ಇದು ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು. ಸೊ ಯಾಕಂದರೆ ಹಾಲು ಹುಡಿ ಹಾಕೊಳ್ಳೋದಂದರೆ, ಸೊ ಹಾಲು ಹುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರ್ತದೆ ಈ ಉಂಡೆ. ಸೊ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು, ಆದರೆ ಒಮ್ಮೆ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿರ್ತದೆ. ಸೊ ಇದು ತುಂಬ ಡ್ರೈ ಆದಾಗೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ. ಬಿಳಿಯದಾಗಿ ಕಾಣ್ಬಹುದು ನಿಮಗೆ ನೀರು, ಯಾಕಂದರೆ ಈ ಹಾಲು ಹುಡಿ ಯಾವ ಕಪ್ಪಲ್ಲಿ ತಗೊಂಡಿದ್ದೇನೆ ನೋಡಿ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡಿದ್ದೇನೆ, ಮಿಕ್ಸ್ ಮಾಡಿಬಿಟ್ಟು ಆ ರೀತಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕೊನೆಯದಾಗಿ ಇನ್ನೊಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತದೆ ಇದರಿಂದ. ಸೊ ನಮಗೆ ಉಂಡೆ ಕಟ್ಟಲಿಕ್ಕೆ ಕೂಡ ಈಸಿ ಆಗ್ತದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಿಮಗೆ ಈ ಅಕ್ಕಿ ಉಂಡೆ ತುಂಬ ಸಾಫ್ಟಾಗಿ ಬರಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ಅಂದರೆ ಈಗ ನಾನು ಯಾವ ರೀತಿ ಹಾಕ್ಕೊಂಡಿದ್ದಾರೆ ನೋಡಿ ಅಷ್ಟು. ಸೊ ನಿಮಗೆ ಬೇಕಾದ್ರೆ ಒಂದು ಗಟ್ಟಿ ಬರಬೇಕಾದ್ರೆ ನೀರು ಸ್ವಲ್ಪ ಕಮ್ಮಿ ಮಾಡಿದರೆ ಆಯಿತು. ಈಗ ನೋಡಿ, ಚೆಕ್ ಮಾಡುವಾಗ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಆಗ್ತಾ ಉಂಟು. ಸೊ ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡುವ. ಇನ್ನು ನಿಮಗೆ ಮುಟ್ಲಿಕ್ಕೆ ಎಷ್ಟು ಹದ ಬೇಕು ನೋಡಿ, ಅಷ್ಟು ಬಿಸಿ ಆರಿದ ನಂತರ ಕೈಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಉಂಡೆ ಕಟ್ಟಿದರೆ ಆಯಿತು. ಇಷ್ಟೇ, ಎಷ್ಟು ಸುಲಭವಾಗಿ ಅಕ್ಕಿ ಉಂಡೆ ರೆಡಿ ಆಗ್ತದೆ ನೋಡಿ. ತುಂಬ ಅಂದರೆ ತುಂಬ ಸುಲಭ ಇದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಾನು ಕೆಲವೊಂದು ರೆಸಿಪೀಸ್ ಮಾಡುವಾಗ ಈಸಿ ಮೆಥಡ್ ಅಥವಾ ಕ್ವಿಕ್ಕಾಗಿ ಯಾವುದು ಮಾಡಲಿಕ್ಕೆ ಆಗ್ತದೆ ನೋಡಿ, ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೇನೆ. ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ನಾನೇನಾದ್ರು ಹೇಳಿದ ಟಿಪ್ಸ್ ಅಥವಾ ನಾನಿವತ್ತು ಮಾಡಿದ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದ್ರಿಂದ ಮಾತ್ರ ನನಗೆ ಗೊತ್ತಾಗ್ತದೆ, ನಾನು ಮಾಡಿದ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮಗೆ ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದಾ ಅಂತ. ಹಾಗೆಯೇ ನೆಕ್ಸ್ಟ್ ನನ್ನ ವಿಡಿಯೋ ನನ್ನ ಚಾನೆಲ್ ಮೊನೆಟೈಸೇಷನ್ ಆಗಿದಾ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತೇನೆ. ಸೊ ಹಾಗಾಗಿ ಕಮೆಂಟ್ಸಲ್ಲಿ ಹೇಳಿ ನೆಕ್ಸ್ಟ್ ನಾನು ಯಾವುದರ ವಿಡಿಯೋ ಮಾಡಬೇಕು ಅಂತ. ಸೊ ಇದರಿಂದಾಗಿ ಅಂದರೆ ನನಗೆ ಕೂಡ ಗೊತ್ತಾಗ್ತದೆ ನೀವೆಷ್ಟು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ. ಸೊ ನೋಡಿ, ಈ ರೀತಿ ಉಂಡೆ ಕಟ್ಟಬೇಕು. ನಿಮಗೆ ದೊಡ್ಡದು ಉಂಡೆ ಬೇಕಾದ್ರೆ ದೊಡ್ಡ ಗಾತ್ರದಲ್ಲಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಳ್ಬಹುದು, ಅಥವಾ ಸ್ವಲ್ಪ ಚಿಕ್ಕ ಸೈಜದ್ದು ಬೇಕಾದ್ರೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಆಯಿತು. ಹಾಗೆ ನಾನು ಹೇಳಿದಲ್ಲ, ಸ್ವಲ್ಪ ಹುಡಿಯಾಗಿ ಬರಬೇಕು ಅಂತ ಇದ್ದರೆ ನೀವು ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದರೆ ಆಯಿತು, ಅಥವಾ ಸಾಫ್ಟಾಗಿ ಬರಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಸೊ ಫೈನಲ್ ಆಗಿ ನೋಡಿ, ಈ ರೀತಿ ಬಂದಿದೆ. ನಿಮಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಇನ್ನೂ ಕೂಡ ಆ್ಯಡ್ ಮಾಡಬಹುದು. ನಾನು ಆಗಲೇ ಹೇಳಿದಾಗೆ ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಹಾಕ್ಕೊಳ್ಬಹುದು, ಯಾಕಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರಲ್ಲ, ಅದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ, ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.